ರಸ್ತೆಯಲ್ಲಿ ಮರ ಧರಾಶಾಹಿಯಾಗಿದೆ. ತಳ್ಳೋ ಗಾಡಿ ಆಟೋ ಮೇಲೆ ಮರ ಬಿದ್ದಿದೆ. ಮರ ಬಿದ್ದು ತಳ್ಳೋ ಗಾಡಿ ಆಟೋ ಸಂಪೂರ್ಣವಾಗಿ ಜಖಮಾಗಿರುವಂತಹ ದೃಶ್ಯವನ್ನು ತೋರಿಸ್ತೀವಿ. ವಿದ್ಯುತ್ ಕಂಬದ ಮೇಲೂ ಕೂಡ ಮರದ ಕೊಂಬೆಗಳೆಲ್ಲ ಬಿದ್ದಿವೆ. ಸೊ ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸಿಲ್ಲ. ಇದು ವಯಾಲಿ ಕಾವಲ್ನ ದೃಶ್ಯಾವಳಿಗಳು ನೀವು ನೋಡ್ತಾ ಇದ್ದೀರಾ. ಮನೆಯ ಮೇಲೆಯೂ ಕೂಡ ಸಂಪೂರ್ಣವಾಗಿ ಮರ ಬಿದ್ದೋಗ್ಬಿಟ್ಟಿದೆ. ವಿದ್ಯುತ್ ಕಂಬದ ಮೇಲೆ ಕೂಡ ಮರ ಬಿದ್ದಿದೆ. ಕೆಳಗಡೆ ಆಟೋ ನಿಲ್ಲಿಸಿದ್ದಾರೆ, ಆಟೋ ಜಖಮಾಗಿದೆ. ಬೈಕ್ಗಳನ್ನು ನಿಲ್ಲಿಸಿದ್ದಾರೆ, ಬೈಕ್ಗಳು ಜಖಮಾಗಿದೆ. ಅವುಗಳನ್ನು ತೆರವು ಮಾಡುವಂಥ ಕೆಲಸ ಇನ್ನೂ ಕೂಡ ಆಗಿಲ್ಲ. ಇದು ಬೆಂಗಳೂರಿನ ವಯಾಲಿ ಕಾವಲ್ನಿಂದ ದೃಶ್ಯಾವಳಿಗಳು. ಒಂದು ಮಳೆಗೆ ಸಾಲು ಸಾಲು ಅವಾಂತರಗಳಾಗಿದ್ದಾವೆ. ವೈಯಾಲಿ ಕಾವಲ್ನ ಮೇನ್ ರೋಡ್ ಇದು. ಮುಖ್ಯ ರಸ್ತೆಯ ಮುಂಭಾಗದಲ್ಲಿ ಅಂದರೆ ನಿಲ್ಲಿಸಿದ್ದಂತಹ ಆಟೋ ಮೇಲೆ ಕೂಡ ಈ ಒಂದು ಮರ ಬಿದ್ದಿದೆ. ಜೊತೆಗೆ ಇಲ್ಲೇ ಒಂದು ಪಾನಿಪುರಿ ಅಂಗಡಿ ಕೂಡ ಇತ್ತು. ತಳ್ಳೋ ಗಾಡಿ, ಆ ತಳ್ಳೋ ಗಾಡಿ ಮೇಲೆ ಕೂಡ ಮರ ಬಿದ್ದಿದೆ. ಜೊತೆಗೆ ವಿದ್ಯುತ್ ಪೋಲ್ ಇದೆ ಅಲ್ಲಿ. ಸೊ ಆ ಎಲೆಕ್ಟ್ರಿಕಲ್ ಪೋಲ್ ಮೇಲೆ ಕೂಡ ಈ ಒಂದು ಮರದ ಕೊಂಬೆಗಳು ಬಿದ್ದಿದ್ದಾವೆ. ಸೊ ಒಂದೊಮ್ಮೆ ಏನಾದರೂ ಜನರ ಮೇಲೆ ಬಿದ್ದಿದ್ರೆ, ತಲೆ ಮೇಲೆ ಬಿದ್ದಿದ್ರೆ ಅವರ ಜೀವಕ್ಕೆ ಕುತ್ತು ಬರ್ತಾ ಇತ್ತು. ಅಷ್ಟರ ಮಟ್ಟಿಗೆ ಜೀವನೇ ಹೋಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ಡೆಡ್ಲಿ ಆಗಿ ನಿನ್ನೆ ಸಂಜೆ ಬಿದ್ದಿದೆ. ಸೊ ಘಟನೆ ಹೇಗಾಯಿತು ಅನ್ನೋಂಥದ್ರ ಬಗ್ಗೆ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಎಷ್ಟೊತ್ತಿಗಾಯಿತು, ಏನಾಯ್ತು, ಆ್ಯಕ್ಚುಲಿ ಯಾರಿದ್ರು? ಸರ್ 6 ಗಂಟೆಗೆ ಆಗಿದೆ. ಯಾರು ಈಗ ತನಕ ಬಂದಿಲ್ಲ ಸರ್ ನೋಡೋಕೆ. ನಾವು ನೋಡಿ ನಮ್ಮ ಮೇಲೆ ಬಿತ್ತಾ ಇದ್ದೆ. ನಾನು 5 ಸೆಕೆಂಡ್ಗೆ ಆ ಕಡೆ ಹೋಗಿದ ಮೇಲೆ ನಾವು ಬಚಾವ್ ಆಗಿದ್ವಿ ಸರ್. ನಿನ್ನೆ ತಳ್ಳೋ ಗಾಡಿನ ಸರ್? ನಮ್ಮ ತಳ್ಳೋ ಗಾಡಿ ಪಾನಿಪುರಿ ಗಾಡಿ ಸರ್. ನಾವು ಇಲ್ಲೇ ಹಾಕ್ತಾ ಇದ್ವಿ. ಈ ಬ್ಯಾಂಕ್ ಮೇಡಮ್ ಅವರು ಇಲ್ಲಿ ಹಾಕಿ ಅಂತ ನಾವು ಸೈಡ್ಗೆ ಹೋಗ್ಮೇಲೆ ನಮಗೆ ಈ ಥರ ಆಗ್ತಾ ಇದೆ ಸರ್. ಈಗ ಬದುಕು ತಳ್ಳೋ ಗಾಡಿ ಮೂಲಕನೇ ಸಾಕ್ತಾ ಇತ್ತು. ಹೌದು, ಎಲ್ಲ 4 ಜನ ಮಕ್ಕಳು ಇದ್ದಾರೆ ಸರ್. ನಾವು ತಳ್ಳೋ ಗಾಡಿಯಲ್ಲಿ ಜಿಮ್ನ ಮಾಡ್ತಾ ಇದ್ವಿ. ನಾವು ಈ ಬ್ಯಾಂಕ್ ಮೇಡಮ್ ಅವರು ಈ ಕಡೆ ಹಾಕೋ ಆ ಕಡೆ ಹಾಕಂತ ನಾವು ಆ ಕಡೆ ಹೋಗ್ಮೇಲೆ ಈ ಥರ ಆಗಿದೆ ಸರ್ ನಮ್ಗೆ. ಇಲ್ಲಾಂದ್ರೆ ನಾವು ಈ ಕಡೆನೇ ಹಾಕಿದ್ವಿ ಸರ್. ನಿನ್ನೆ ಬೀಳ್ತಾ ಇದ್ದ ಹಾಗೆ ನೀವು ಯಾರೆಲ್ಲ ಇದ್ರಿ? ಮತ್ತೆ ಅಲ್ಲಿ ಆಟೋ ಮೇಲೆ ಕೂಡ ಬಿದ್ದಿದೆ. ಹೆಂಗಿತ್ತು ಸಿಚುವೇಶನ್ ಸರ್? ತುಂಬ ಇತ್ತು, ಜೋರಾಗಿ ಸೌಂಡ್ ಬಂತು ಸರ್. ಸೌಂಡ್ ಬಂದಮೇಲೆ ನಾವು ಓಡೋಗ್ಬಿಟ್ಟೆ ಸರ್ ಆ ಕಡೆ. ಇಲ್ಲಾಂದ್ರೆ ನಮ್ಮ ಮೇಲೆ ಬಿದ್ದುಬಿಡ್ತಾ ಇದೆ ಸರ್. ಜೀವನನೂ ಹೋಗ್ಬಿಡ್ತಾ ಇದೆ ನಮ್ಮದು. ತುಂಬ ಭಾವುಕರ ಆಗ್ತಾ ಇದ್ರಿ, ಕಣ್ಣೀರು ಆಗ್ತಾ ಇದ್ರಿ, ಬೇಜಾರು, ಗಾಳಿನೂ ಹೋಗ್ಬಿಟ್ಟಿದೆ ನಮ್ಮದು. ಈ ಥರ ಆಗ್ತಾಯಿದೆ ಸರ್. ಸರ್, ಗಾಡಿ ಆಟೋ ನಿಮ್ದಾ? ನಿನ್ನೆ ಅಲ್ಲೇ ಇದ್ರ ನೀವು? ಸರ್, ಪ್ಯಾಸೆಂಜರ್ ಬರ್ತಾ ಇದ್ದೀನಿ ಅಂತ ಹೇಳಿದ್ರು, ಬುಕ್ ಮಾಡಿದ್ರು. ಪ್ಯಾಸೆಂಜರ್ ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಇಲ್ಲಿ ಅವ್ರ ಸಮಯದಲ್ಲಿ ಇದರ ಮಳೆ ಶುರುವಾಯಿತು. ಮಳೆ ಶುರುವಾಗಿ ನಂತರ ಹಂಗೆ ಗಾಳಿ ಮಳೆ ಇದ್ದಾಗಿ ಒಂದೇ ಸರಿ ಬಿದ್ದು ಗಾಳಿ ಮೇಲೆ ಇದ್ದಾಗಿ ನಾನು ಗಾಳಿ ಬಿಟ್ಟಿದ್ದು ಓಡೋಗ್ಬಿಟ್ಟೆ ಆ ಕಡೆ. ನೋಡಿ, ಈ ಒಂದು ಮರ ಬಿದ್ದಿರುವಂಥ ಪರಿಣಾಮ ಇಲ್ಲಿ ಸುಮಾರು ವೆಹಿಕಲ್ಸ್ಗಳ ಮೂವಿಂಗು ಕೂಡ ಸಮಸ್ಯೆ ಆಗ್ತಾ ಇದೆ. ಇಲ್ಲಿಂದ ವೈಯಾಲಿ ಕಾವಲಿಂದ ಸ್ಯಾಂಕಿಕೆರೆಗೆ ಈ ಒಂದು ರೋಡು ಕನೆಕ್ಟ್ ಆಗುತ್ತೆ. ಸೊ ಹೀಗೆ ಸಾಲು ಸಾಲು ಅವಾಂತರಗಳು ಬೆಂಗಳೂರಲ್ಲೇ ಆಗಿದ್ದಾವೆ. ವ್ಯಾಪಾರಿ ಮತ್ತು ಆಟೋದಲ್ಲಿದ್ದಂಥ ಚಾಲಕರು ಇನ್ನೇನು ಮರ ವಾಲ್ತಾ ಇದೆ ಅನ್ನೋಷ್ಟರಲ್ಲಿ ಒಂದು ಸ್ವಲ್ಪ ಮುಂದಕ್ಕೆ ಮೂವ್ ಆಗಿದ್ರು. ಸೊ ಹೀಗಾಗಿ ಅವರ ಮೇಲೆ ಬೀಳೋದು ಕೂಡ ತಪ್ಪಿದೆ. ವಿಡಿಯೋ ಜರ್ನಲಿಸ್ಟ್ ಮಂಜು ಜೊತೆ ಪ್ರಕಾಶ್ ಡಿ, ರಾಂಪುರ್ ಪಬ್ಲಿಕ್ ಟಿವಿ, ಬೆಂಗಳೂರು.